ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತಾಡೋದು ಭಕ್ತರ ಹೃದಯದ ದೇವರು ಮಹಾನ್ ಸಂತ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಬಗ್ಗೆ. ಮಂತ್ರಾಲಯ ಅನ್ನೋ ಹೆಸರು ಕೇಳಿದರೆ ಸಾಕು, ನಮ್ಮ ಮನಸ್ಸಿಗೆ ಶಾಂತಿ ಹಾಗೂ ಹೃದಯಕ್ಕೆ ಧೈರ್ಯ ತುಂಬುತ್ತದೆ. ಅಲ್ಲಿ ನೆಲೆಸಿರೋ ದೈವ ಗುರು ಅಂದರೆ ಅದು ನಮ್ಮ ಗುರು ರಾಘವೇಂದ್ರ ಸ್ವಾಮಿಯವರು. ಗುರು ರಾಘವೇಂದ್ರ ಸ್ವಾಮಿ ಅಂದರೆ ಕೇವಲ ಸಂತ ಅಲ್ಲ, ಅವರು ಜೀವಂತ ದೇವರು. ಇವತ್ತಿಗೂ ತಮ್ಮ ಭಕ್ತರಿಗೆ ಅನುಭವ ಕೊಡುತ್ತಾ ಇದ್ದಾರೆ. ನಾವು ದುಃಖದಲ್ಲಿದ್ದಾಗ ಧೈರ್ಯ ಕೊಡುವವರು, ಕಷ್ಟದಲ್ಲಿದ್ದಾಗ ದಾರಿ ತೋರಿಸುವವರು, ನಂಬಿಕೆಗೆ ಉತ್ತರ ಕೊಡುವವರೇ ನಮ್ಮ ಗುರು ರಾಘವೇಂದ್ರ ಸ್ವಾಮಿಯವರು. ಅವರು ಸದಾ ಹೇಳಿದ್ದು ಒಂದೇ: ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಸತ್ಯದ ದಾರಿಯಲ್ಲಿ ನಡೆಯಿರಿ. ದೇವರ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಡಬೇಕೆಂದು ನಮಗೆ ಗುರು ರಾಘವೇಂದ್ರ ಸ್ವಾಮಿಯವರು ತಿಳಿಸಿದ್ದಾರೆ. ಮಂತ್ರಾಲಯಕ್ಕೆ ಹೋದ ಪ್ರತಿಯೊಬ್ಬ ಭಕ್ತನಿಗೂ ಒಂದಲ್ಲ ಒಂದು ಅನುಭವ ಸಿಕ್ಕೇ ಸಿಗುತ್ತದೆ. ಅದೇ ಗುರು ರಾಘವೇಂದ್ರ ಸ್ವಾಮಿಯವರ ಮಹಿಮೆ. ರೋಗ, ಸಂಕಷ್ಟ, ಸಾಲಬಾಧೆ, ಭಯ, ಯಾವುದೇ ಸಮಸ್ಯೆ ಇದ್ದರೂ ಸಹ ನಮ್ಮ ಗುರು ರಾಘವೇಂದ್ರ ಸ್ವಾಮಿಯವರ ಹೆಸರನ್ನು ಸ್ಮರಣೆ ಮಾಡಿದರೆ ಮನಸ್ಸಿಗೆ ಶಕ್ತಿ ಬರುತ್ತದೆ. ಸ್ನೇಹಿತರೆ, ಗುರು ರಾಘವೇಂದ್ರ ಸ್ವಾಮಿಯವರು ನಮ್ಮ ಜೀವನದ ದೀಪ, ಕತ್ತಲಲ್ಲಿ ಬೆಳಕು ತೋರಿಸುವ ದೈವರಾಗಿದ್ದಾರೆ. ಸ್ನೇಹಿತರೆ, ಗುರು ರಾಘವೇಂದ್ರ ಸ್ವಾಮಿಯವರ ಮಹಿಮೆಯನ್ನು ಕೇಳಲೇಬೇಕು ನೀವು. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ.